ರಕ್ಕಸಪುರದವಳು ಅನ್ನೋ ಒಂದು ಸಿನಿಮಾ ಅಂದ್ರೆ ರಾಕ್ಷಸರೇ ತುಂಬಿಕೊಂಡಿರುವಂತ ಒಂದು ಸಿನಿಮಾ ಅಂತ ಹೇಳ್ಬೋದು. ನಮ್ಮ ನಿರ್ದೇಶಕರು ಒಬ್ರು ರಾಕ್ಷಸರು, ನಮ್ಮ ರವಿವರ್ಮ, ಅಂದ್ರೆ ತುಂಬಾ ಎಲ್ಲ ಟೆಕ್ನಿಷಿಯನ್ಗಳು ಸೇರಿ ಮಾಡಿರುವಂತ ಸಿನಿಮಾ. ನನಗೆ ತುಂಬಾ ಇಷ್ಟವಾಗಿದ್ದು ಇದರಲ್ಲಿ ಚಿತ್ರಕಥೆ, ಅವರು ತಗೊಂಡೋಗಿರುವಂತ ಆ ಸ್ಟೈಲ್ ಆಫ್ ಸ್ಕ್ರೀನ್ ಪ್ಲೇ ಇದೆಯಲ್ಲ, ತುಂಬಾ ತುಂಬಾ ಗ್ರಿಪ್ಪಿಂಗ್ ಆಗಿ ತಗೊಂಡು ಹೋಗಿದ್ದಾರೆ. ಮತ್ತೆ ಎಲ್ಲೂ ಒಂದು ಸೀಟ್ ಎಡ್ಜಲ್ಲಿ ಕೂರಿಸುತ್ತೆ. ಅದಕ್ಕಿಂತ ಹೆಚ್ಚಾಗಿ ಆ ಫೋಟೋಗ್ರಫಿ ಅದಕ್ಕೆ ತುಂಬಾ ಹೆಲ್ಪ್ ಮಾಡಿದೆ ಅನ್ಕೋತೀನಿ. ಅದ್ರ ಜೊತೆಗೆ ಬ್ಲೆಂಡ್ ಆಗಿರುವಂತದ್ದು ರೆಕಾರ್ಡಿಂಗ್ ಅರ್ಜುನ್ ಜನ್ಯ ಅವ್ರದ್ದು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಅಂದ್ರೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಯಾವಾಗ್ಲೂ ಕೇಳ್ತಾ ಇರ್ತಾರೆ ಮಲಯಾಳಂ ತರದ್ದು ಸಿನಿಮಾಗಳು, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬರಲ್ಲ ಅಂತಂದ್ಬಿಟ್ಟು. ನಿಜವಾಗ್ಲೂ ರಕ್ಕಸಪುರದವಳು ಅನ್ನೋ ಒಂದು ಸಿನಿಮಾ ಒಂದು ಪ್ಯೂರ್ಲಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಅಂದ್ರೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ಒಂದು 5 ವರ್ಷದಿಂದ ಈಚೆಗೆ ಎಲ್ಲೂ ಬಂದಿರದೇ ಇರುವಂತ ಒಂದು ಸಿನಿಮಾ. ನಿಜವಾಗ್ಲೂ ರವಿ ಸಾರಂಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಟೈಮ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿರುವಂತ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಅದ್ರ ಜೊತೆಗೆ ರಾಜ್ ಬಿ ಶೆಟ್ಟಿ ಅವ್ರ ನಟನೆ, ಮತ್ತೆ ನಮ್ಮ ಅನಿರುದ್ಧ ಅವರು ತುಂಬಾ 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 ಚೆನ್ನಾಗಿ ಮಾಡಿದ್ದಾರೆ. ನನ್ನ ಫ್ರೆಂಡ್ ಅರ್ಚನಾ ಸಕ್ಕತ್ತಾಗಿ ಮಾಡಿದ್ದಾರೆ. ಯಾಕೆಂತಂದ್ರೆ ಫಸ್ಟ್ ಟೈಮ್ ಅವ್ರದ್ದು ಇದನ್ನ ನೋಡಿದ್ದು. ಅದಕ್ಕಿಂತ ಮುಂಚೆ ಯಾವ್ದೋ ಒಂದು ಸಣ್ಣ ಪಾತ್ರದಲ್ಲಿ ನೋಡಿದ್ದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅರ್ಚನಾ. ಆ ಮಗು ಅಂದ್ರೆ ಪ್ರತಿಯೊಂದು ಪಾತ್ರಗಳನ್ನ ತುಂಬಾ ಚೆನ್ನಾಗಿ ಕಟ್ಕೊಂಡಿದ್ದಾರೆ ಎಲ್ಲಾರು. ಅಂದ್ರೆ ಈ ಥಿಯೇಟರ್ ಇಂದ ಹೋದ್ಮೇಲೆ ಇಂಥದ್ದೊಂದು ಸಿನಿಮಾನ ನಾವು ನೋಡ್ಬೇಕಾಗಿತ್ತು, ನೋಡಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅನ್ಕೊಳ್ಳೋ ಬದಲು ಈಗಲೇ ಇದೆ ರಕ್ಕಸಪುರದವಳು ಅನ್ನೋ ಒಂದು ಸಿನಿಮಾ. ಎಲ್ಲಾ ಕಡೆ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಫ್ಯಾಮಿಲಿ ಜೊತೆ ಸಿನಿಮಾ ನೋಡುವಂತ ಒಂದು ಸಿನಿಮಾ. ಎಲ್ಲರೂ ಬಂದು ಇಂಥ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿದ್ರೆ ಹೊಸ ಡೈರೆಕ್ಟರ್ಗಳು ಇನ್ನೂ ಒಂದಿಷ್ಟು ಪ್ರಯತ್ನಗಳನ್ನ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಮತ್ತೆ ಇದನ್ನ ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡಿರುವಂತದ್ದು, ಇಲ್ಲಿವರೆಗೂ ಫೈಟ್ ಮಾಸ್ಟರ್ ಆಗಿದ್ರು ರವಿವರ್ಮ ಅಂತ. ಇವಾಗ ಫಸ್ಟ್ ಟೈಮ್ ಒಂದಷ್ಟು ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು ಅಂತ ಮೊದಲನೇ ಸಾರಿ ನಿರ್ಮಾಣ ಕೂಡ ಮಾಡಿದ್ದಾರೆ. ಈ ಎಲ್ಲಾ ಹೊಸ ಚಿತ್ರತಂಡಕ್ಕೆ ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ. ಮಸ್ಟ್ ಅಂಡ್ ಶುಡ್ ಎಲ್ಲರೂ ಬಂದು ಈ ಸಿನಿಮಾನ ನೋಡಿ. ಆಲ್ ದ ವೆರಿ ಬೆಸ್ಟ್ ಇಡೀ ಚಿತ್ರತಂಡಕ್ಕೆ. ಆಲ್ ದ ವೆರಿ ಬೆಸ್ಟ್. ಗುಡ್ ಲಕ್.